ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದ ಎಚ್ಎನ್ ಪ್ರೌಢಶಾಲೆ ಆವರಣದಲ್ಲಿ ಡಾಕ್ಟರ್ ಎಚ್ಎನ್ ಹಳೆ ವಿದ್ಯಾರ್ಥಿಗಳ ಬಳಗದ ಚೇತನ್ ಮಾತನಾಡಿ, ಎಚ್ಎನ್ ಅವರ ಸ್ಮರಣೆಗಾಗಿ ಮಾರ್ಚ್ 8ರಿಂದ 9ರವರೆಗೆ ಡಾಕ್ಟರ್ ಎಚ್ಎನ್ ನ್ಯಾಷನಲ್ ಹೈಸ್ಕೂಲು ಆವರಣದಲ್ಲಿ 6 ಬಾಲ್ ಕ್ರಿಕೆಟ್ ಟೂರ್ನಿ ಏರ್ಪಡಿಸಲಾಗಿದೆ ಎಂದರು. ಆಸಕ್ತಿಯುಳ್ಳ ತಂಡಗಳು ನೋಂದಣಿಯಾಗಲು ಕೋರಿದ ಅವರು, ಪ್ರತಿ ತಂಡದ ಪ್ರವೇಶ ಶುಲ್ಕ 2,001 ಆಗಿದೆ. ಹೊಸೂರು ಹೋಬಳಿ ಯುವಕರಿಗೆ ಮಾತ್ರ ಪ್ರವೇಶಾವಕಾಶ ಇರುತ್ತದೆ. ಈ ಕ್ರಿಕೆಟ್ ಟೂರ್ನಿಯ ಮೊದಲ ಬಹುಮಾನ 44,444 ರುಗಳು ನಗದು ಹಾಗೂ ಆಕರ್ಷಕ ಟ್ರೋಫಿ ಹಾಗೂ ದ್ವಿತೀಯ ಬಹುಮಾನ 22,222 ರೂಪಾಯಿಗಳು ಮತ್ತು ಆಕರ್ಷಕ ಟ್ರೋಫಿಯನ್ನು ಸ್ಥಳೀಯ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ, ಕುರುಡಿ ರಾಕೇಶ್ ನೀಡಲಿದ್ದಾರೆ. ಈ ಸದಾವಕಾಶವನ್ನು ಹೋಬಳಿಯ ಯುವಕರು ಬೆಳೆಸಿಕೊಳ್ಳಬೇಕು ಎಂದು ಅವರು ಕೋರಿದರು. ಎಲ್ಲರಿಗೂ ನಮಸ್ತೆ. ನಾವು ಹೊಸೂರು ಯುವಕರು ಇರುವಂಥ ಎಲ್ಲ ಯುವಕರು ಕೂಡ ಹೊಸೂರಿನಲ್ಲಿ ಮೊದಲನೇ ಬಾರಿಗೆ 20 ವರ್ಷದ ನಂತರ ಕ್ರಿಕೆಟ್ ಟೂರ್ನಿಯನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಸೊ ಇದೊಂದು ಹೆಚ್ಚಿನಿಗೆ ಸ್ಮರಣೆಯಾಗಿ ಮಾಡ್ತಿರುವಂಥ ಕಾರ್ಯಕ್ರಮ ಆಗಿರುತ್ತೆ. ಮತ್ತು ಅನೇಕ ಯುವಕರಿಗೆ ಒಂದು ಗ್ರೌಂಡ್ನ ಅಭಾವವಿತ್ತು. ಮತ್ತು ಈಗ ಎಚ್ಎನ್ ಹೈಸ್ಕೂಲ್ನ ಹಿಂಭಾಗದಲ್ಲಿ ಒಂದು ಒಳ್ಳೆ ರೀತಿಯ ಗ್ರೌಂಡ್ನ ಮಾಡಿಕೊಟ್ಟಿದ್ದಾರೆ ಈ ಎಚ್ಎನ್ ನ್ಯಾಷನಲ್ ಸೊಸೈಟಿ ಅವರು. ಅದರ ಮುಖಾಂತರವಾಗಿ ಈಗ ಹೊಸೂರಿನ ಹೋಬಳಿಯ ಯುವಕರಿಗೆ, ಕ್ರೀಡಾಪಟುಗಳಿಗೆ ಈ ಒಂದು ಕ್ರೀಡೆಯನ್ನು ನಾವು ಈಗ ಆಯೋಜನೆ ಮಾಡಿದ್ದೇವೆ. ಇದೇ ತಿಂಗಳು 8 ಮತ್ತು 9ರಂದು ಶನಿವಾರ ಮತ್ತು ಭಾನುವಾರ 2 ದಿನಗಳ ಕ್ರೀಡಾ ಯೋಜನೆಯನ್ನು ನಾವು ರೂಪಿಸಿದ್ದೇವೆ. ಮೊದಲನೇ ಬಹುಮಾನವನ್ನು 44,000 ರೂಪಾಯಿ ಮತ್ತು ಎರಡನೇ ಬಹುಮಾನವನ್ನು 22,000ಗಳನ್ನು ಈಗಿನ ಗೌರಿಬಿದನೂರು ಮಾನ್ಯ ಶಾಸಕರಾದಂಥ ಪುಟ್ಟಸ್ವಾಮಿಗೌಡರವರು ಮತ್ತು ಆ ಬಣದ ಯುವ ಮುಖಂಡರಾದಂಥ ರಾಕೇಶ್ ರವರು ಈ ಒಂದು ಕಾರ್ಯಕ್ರಮ, ಈ ಕ್ರಿಕೆಟ್ ಟೂರ್ನಿಗಳನ್ನು ಇವರು ಆಯೋಜನೆ ಮಾಡ್ತಾ ಇದ್ದಾರೆ. ತಂಡದ ಹೇಮಂತ್, ಚೇತನ್, ತೇಜು, ಚಂದು, ಹರಿಕಿಶನ್ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.